ಏನು ಬಾಗಲಕೋಟೆಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಸಾಗ್ತಾ ಇರುವಂತದ್ದು ಈಗಾಗಲೇ 37ರ ಗಡಿಯನ್ನು ದಾಟಿ ಬಿಸಿಲಿನ ಏನು ತಾಪಮಾನ ಏನು ಜಾಸ್ತಿ ಆಗಿದೆ. ಇದರಿಂದ ಜನರು ಮನೆ ಬಿಟ್ಟು ಹೊರಗೆ ಬರೋದಕ್ಕೂ ಕೂಡ ಭಯ ಪಡುವಂತ ವಾತಾವರಣ ಆಗಿದೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಬಾಗಲಕೋಟೆಯಲ್ಲಿ ಸೂರ್ಯನ ಪ್ರಖರತೆ ಎಷ್ಟಿದೆ ಅನ್ನೋದಕ್ಕೆ ನಾನು ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಬಾಬು ಅವರು ತೋರಿಸ್ತಾ ಇದ್ದಾರೆ. ಅದನ್ನು ಮೇಲೆತ್ತಿ ನೋಡೋದಕ್ಕೂ ಆಗದಷ್ಟು ಆ ಬಿಸಿಲು ಅಷ್ಟೊಂದು ಉಗ್ರ ರೂಪದಲ್ಲಿ ಏನೋ ನೆತ್ತಿಯ ಮೇಲೆ ಭಾಸ್ಕರ ತನ್ನ ಏನೋ ಸ್ವರೂಪವನ್ನು ಬೀರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಏನು ಈ ದಿನದ ದಿನಕ್ಕೆ ಹೆಚ್ಚುತ್ತಾನೆ ಸಾಗ್ತಾ ಇರೋದು ಬಿಸಿಲಿನ ಪರಿಣಾಮದಿಂದ ಜನರು ಯಾಕಪ್ಪ ನಾವು ಈ ಹೊರಗೆ ಹೋಗೋದು ಹೇಗೆ, ಕೆಲಸ ಮಾಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಜನರು ವಿಚಾರ ಮಾಡುವಂತಾಗಿದೆ. ಅದರ ಜೊತೆಗೆ ಏನು ಹೇಳಬೇಕಂದ್ರೆ ರಸ್ತೆಗಳನ್ನು ಕೂಡ ನಾವು ಈಗಾಗಲೇ ತೋರಿಸ್ತಾ ಇದ್ವಿ. ಸಹಜವಾಗಿ ಹೇಳಬೇಕಂದ್ರೆ ಇದು ಬಾಗಲಕೋಟೆಯ ಏನು ನವನಗರದಲ್ಲಿ ಅಂತ ನಗರಸಭೆ ಕಾರ್ಯಾಲಯ ಇರುವಂತಹ ಒಂದು ಜಾಗ. ಇಲ್ಲಿ ಪ್ರತಿನಿತ್ಯ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಂಥದ್ದಾಗಿರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ಹೋಗೋದಕ್ಕೆ ಇಲ್ಲಿ ಜನದಟ್ಟಣೆ ಭಾರಿ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ರಸ್ತೆಯಲ್ಲಿ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಾಹನಗಳು ಓಡಾಡ್ತಾ ಇಲ್ಲ. ಜನರು ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಓಡಾಡ್ತಾ ಇರುವಂಥದ್ದು. ಯಾಕಂತಂದರೆ ಏನೇ ಕೆಲಸ ಕಾರ್ಯಗಳಿದ್ದರೂ ಬೆಳಗ್ಗೆ 11ರ ಒಳಗಡೆನೇ ಮುಗಿಸೋಣ, ಇಲ್ಲಾಂದರೆ ಸಂಜೆ ಆದಮೇಲೆ ನಾವು ರಸ್ತೆಗೆ ಹೋಗೋಣ, ಅಲ್ಲಿವರೆಗೂ ಹೋಗೋದು ಬೇಡ. ಯಾಕಂತಂದರೆ ರಸ್ತೆ ಸಂಪೂರ್ಣವಾಗಿ ಒಂದು ರೀತಿ ಬೆಂಕಿಯ ಉಂಡೆಯ ಸ್ವರೂಪವಾಗಿ ಬದಲಾಗಿರುವಂಥದ್ದು. ಆದರೆ ವಾಹನದಲ್ಲಿ ಹೋಗುತ್ತಿರುವಂತಹ ಬಿಸಿ ಗಾಳಿ ಮುಖಕ್ಕೆ ತುಂಬಾ ಜೋರಾಗಿ ಅಪ್ಪಳಿಸೋದ್ರಿಂದ ಹೊರಗೆ ಹೋಗೋದಕ್ಕೂ ಕೂಡ ಜನ ಹಿಂಜರಿತಾ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಈ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಇಲ್ಲಿ ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿನ ದೃಶ್ಯಗಳಿವೆ. ಅದರಲ್ಲಿ ಒಂದು ಕಡೆ ಎಳ್ನೀರು ಮಾರಾಟ ಆಗಿರ್ಬೋದು, ಇಲ್ಲಿ ಸಾಲು ಸಾಲಾಗಿ ಏನು ಮಡಿಕೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಬಿಸಿಲಿನಲ್ಲಿ ತಂಪಾದ ನೀರನ್ನು ಕುಡಿಯೋಣ ಅಂತ ಹೇಳಿಕೊಂಡು ಕೆಲವೊಂದಿಷ್ಟು ಜನರು ಫ್ರಿಜ್ಜನ್ನು ಬಳಸ್ತಾ ಇದ್ದಾರೆ. ಅದರ ಬಹುತೇಕ ಜನರು ಕೆಲವೊಂದಿಷ್ಟು ಜನರು ಈ ಮಣ್ಣಿನ ಮಡಿಕೆಗಳಲ್ಲಿರುವಂಥ ನೀರನ್ನು ಕುಡಿದ್ರೆ ಚೆನ್ನಾಗಿರುತ್ತೆ, ತಂಪೋಗುತ್ತೆ, ಅದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಏನು ಮಣ್ಣಿನ ಮಡಿಕೆಗಳಿಗೆ ಮೊರೆ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಮಣ್ಣಿನ ಮಾರಾಟ ಏನು ಮಡಿಕೆಗಳ ಮಾರಾಟ ಜೋರಾಗಿರುವಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ವಿವಿಧ ತಂಪು ಪಾನೀಯಗಳ ಮೊರೆಯನ್ನು ಹೋಗಿದ್ದಾರೆ ಜನರು. ಯಾಕಂದರೆ ಬಿಸಿಲಿನ ದಾಹದಿಂದ ತಡೆದುಕೊಳ್ಳೋಕ್ಕೆ ಆ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರ ಮೂಲಕ ಅದ್ರ ಜೊತೆಗೆ ವಿವಿಧ ತಂಪು ಪಾನೀಯಗಳನ್ನ ಸೇವಿಸಿ ಅದರ ಒಂದು ದಾಹವನ್ನು ತೀರಿಸಿಕೊಳ್ಳುವಂಥ ಕೆಲಸ. ಇಲ್ಲಿ ಬಾಗಲಕೋಟೆ ಜನರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತಂದು. ಸರ್, ಈಗ ಬಿಸಿಲಿಂದ ಪ್ರಮಾಣ ಹೆಂಗೆ ಯಾವ ಥರ ತೊಂದರೆ ಮಾಡೋದ ಜನರಿಗೆ ಅಂತೀರಿ? ಈ ವರ್ಷ ಬಾಗಲಕೋಟೆಗೆ ಏನಾಗ್ಯದಪ್ಪ ಅಂತಂದ್ರೆ ಮನೆಯಿಂದ ಹೊರಗೆ ಕಾಲಿಟ್ರೆ ನಾವು ಬೆಂಕಿ ಮುಂದೆ ಕೂತ್ಕೋತೀವಲ್ಲ ಅಂಥ ಒಂದು ಪರಿಸ್ಥಿತಿ ವಾತಾವರಣ ಇಲ್ಲಿ ಬಾಗಲಕೋಟೆಯಲ್ಲಿ ಪ್ರತಿದಿನವೂ ಹೆಚ್ಚಾಗತ್ತೆ. ಹೋದ ವರ್ಷ ಮಾರ್ಚ್ 2ನೇ ವಾರದೊಳಗೆ ಇಷ್ಟೊಂದು ಬಿಸಿಲು ಇರಲಿಲ್ಲ. ಈ ವರ್ಷ ಯಾಕೋ ಸಿಕ್ಕಾಪಟ್ಟೆ ಬಿಸಿಲು ಅದ ರೀ. ಅದ್ರಾಗ ಮನ್ಯಾಗ ಮಕ್ಕಳು, ಹೆಣ್ಮಕ್ಳು, ಇನ್ನು ಆಮೇಲೆ ಗರ್ಭಿಣಿಯರು ಇರ್ತಾರಲ್ಲ, ಅವರಂತೂ ಸಿಕ್ಕಾಪಟ್ಟೆ ಒದ್ದಾಡ್ತಿದ್ದಾರೆ ಎಲ್ಲರೂ. ಜಾಸ್ತಿ ನೀರು ಕುಡಿದ್ರೂ ಸಮಾಧಾನ ಇಲ್ಲ, ಕಲ್ಲಂಗಡಿ ತಿಂದರೂ ಸಮಾಧಾನ ಇಲ್ಲ, ಅಥವಾ ಏನು ತಂಪು ನೀರು ಫ್ರಿಜ್ನಾಗಿಟ್ಟು ಕುಡ್ತೀವಿ. ಆದರೂ ಅದು ಏನು ನಮ್ಮ ಬಿಸಿಲು ಸಿಕ್ಕಾಪಟ್ಟೆ ಆಗಿಬಿಟ್ಟೈತಿ. ಹೊರಗೆ ಬರೋದಪ್ಪ ಅಂತಂದ್ರೆ ದೊಡ್ಡ ತ್ರಾಸಾಗ್ಬಿಟ್ಟೈತಿ. ಈಗ ಮುಂಜಾನೆ ನೋಡಿರಿ, ಈಗ ಎಲ್ಲ ಓನ್ಗಳು ಇದು ರೋಡ್ಗಳೆಲ್ಲ ಖಾಲಿ ಆಗಿಬಿಟ್ಟವು. ಆ್ಯಕ್ಚುಲಿ ಇಲ್ಲೆಲ್ಲ ಇದು ಆ್ಯಕ್ಚುಲಿ ಗೌರ್ಮೆಂಟ್ ಆಫೀಸ್ ಪ್ಲೇಸ್ ಇದು, ಸಿಕ್ಕಾಪಟ್ಟೆ ಜನ ಇರ್ತಿದ್ರು. ಈ ಬಿಸಿಲಿನ ಸಲುವಾಗಿ ಎಲ್ಲರೂ ಮನೆ ಒಳಗೆ ಕೂತ್ಬಿಟ್ಟಿದ್ದಾರೆ. ಇದಿಷ್ಟು ಸ್ಥಳೀಯರ ಮಾತು. ಪ್ರಮುಖವಾಗಿ ಹೇಳಬೇಕಂದ್ರೆ ಒಂದು ಕಡೆ ಬಿಸಿಲಿನ ತಾಪಮಾನದಿಂದ ಜನರು ಹೈರಾಣಾಗಿ ತಂಪು ಪಾನೀಯಗಳ ಮೊರೆ ಹೋದರೆ, ಇನ್ನೊಂದು ಕಡೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಭಾರಿ ಪ್ರಮಾಣದಲ್ಲಿ ಈ ಒಂದು ಬಿಸಿಲು ಕಾಡ್ತಾ ಇದೆ. ಇದರಿಂದ ಕೆಮ್ಮು, ನೆಗಡಿ, ಅದರ ಜೊತೆಗೆ ಡಿಹೈಡ್ರೇಷನ್ ಅಂತ ಒಂದು ಸಮಸ್ಯೆಯಿಂದ ಬಳಲಿ ಆಸ್ಪತ್ರೆಗಳಲ್ಲಿರುವಂಥ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬಾಗಲಕೋಟೆ ಒಂದು ಖಾಸಗಿ ಆಸ್ಪತ್ರೆಯೂ ತುಂಬಾ ಪ್ರಖ್ಯಾತಿ ಹೊಂದಿರುವಂಥದ್ದು. ಆ ಹಾಸ್ಪಿಟ್ಲಲ್ಲಿ 100 ಇದ್ದಂಥ ಮಕ್ಕಳ ಸಂಖ್ಯೆ ಈಗ 200ಕ್ಕೆ ತಲುಪಿದೆ. ಜಿಲ್ಲಾಸ್ಪತ್ರೆಯಲ್ಲಿ 1100 ಪೇಷೆಂಟ್ಗಳು ಪ್ರತಿದಿನ OPD ಆಗ್ತಾಯಿತ್ತು, ಅದು 1200ಕ್ಕೆ ತಲುಪಿರುವಂಥದ್ದು. ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಬಿಸಿಲಿನ ಪರಿಣಾಮ ಭಾರಿ ಪ್ರಮಾಣದಲ್ಲಿ ಜನರನ್ನ ಕಾಡ್ತಾ ಇದ್ದು, ಬಿಸಿಲಿನಿಂದ ಹೇಗಾದರೂ ತಪ್ಪಿಸ್ಕೊಳ್ಳೋಕ್ಕೆ ತಂಪು ಪಾನೀಯ ಮೊರೆ ಹೋಗ್ತಾ ಇದ್ದಾರೆ ಮತ್ತು ಮಕ್ಕಳು ಆಸ್ಪತ್ರೆ ಸೇರ್ತಾ ಇರುವಂಥದ್ದು ವಿಪರ್ಯಾಸ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.